ದೊಡ್ಡಬಳ್ಳಾಪುರದಲ್ಲಿ ಪಾಕ್ ಜೊತೆ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ದೊಡ್ಡಬಳ್ಳಾಪುರ ಪೊಲೀಸರಿಂದ ಪಾಕಿಸ್ತಾನ ಜೊತೆ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಸೆಂಟ್ರಲ್ ಐಬಿ ಅಧಿಕಾರಿಗಳ ಮಾಹಿತಿಯ ಮೇರೆಗೆ ಪಾಕಿಸ್ತಾನಿ ಗ್ಯಾಂಗ್ಸ್ಟರ್ಗಳ ಜೊತೆ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ಸ್ಟಾಗ್ರಾಂ ಮೂಲಕ ಈತ ಕನೆಕ್ಷನ್ ನಲ್ಲಿದ್ದ ಅಂತೇಳಿ ತಿಳಿದು ಬಂದಿದೆ. ನಗರದ ಇಸ್ಲಾಂಪುರ ನಿವಾಸಿಯಾದಂತ 28 ವರ್ಷದ ಸೈಯದ್ ಅಬೂಬಕರ್ ಬಂಧಿತ ಆರೋಪಿ. ಪಾಕಿಸ್ತಾನದ ಶಾಜದ್ ಬುಟ್ಟಿ ನೆಟ್ವರ್ಕ್ ಗ್ಯಾಂಗ್ನ ಇನ್ಸ್ಟಾ ಅಕೌಂಟ್ ಜೊತೆ ಈತ ಕನೆಕ್ಷನ್ ನಲ್ಲಿದ್ದ. ಗಣ್ಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡುವಂತಹ ಪಾಕಿಸ್ತಾನಿ ಗ್ಯಾಂಗ್ ಇದು. ಆತನ ಇನ್ಸ್ಟಾ ಐಡಿ ಕೂಡ ಪತ್ತೆಯಾಗಿದೆ. ಅದೊಂದು ಕಡೆ ಆತ ಬೇರೆ ಕೆಲಸ ಮಾಡ್ಕೊಂಡಿದ್ದ, ತನ್ನ ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಅಕೌಂಟ್ಗೆ ಲಾಗಿನ್ ಆಗಿದ್ದ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಕಳೆದ 2 ವರ್ಷಗಳಿಂದ ಪಾಕಿಸ್ತಾನಿ ಗ್ಯಾಂಗ್ ಜೊತೆಗೆ ನಿರಂತರವಾಗಿ ಈತ ಸಂಪರ್ಕದಲ್ಲಿದ್ದ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಇಸ್ಲಾಂಪುರ ಗ್ರಾಮದ ಮನೆಯಲ್ಲಿದ್ದಂಥ ವೇಳೆನೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಈ AC ರಿಪೇರಿ ಕೆಲಸ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಬೆಂಗಳೂರಿನ ಮಸೀದಿಯಲ್ಲಿ ಪಾಠ ಕೂಡ ಮಾಡ್ತಾ ಇದ್ದ. ಆ ಗ್ಯಾಂಗ್ ಹೇಳದಂತೆ ಕೇರಳ ಮತ್ತು ದೆಹಲಿಗೆ ಹೋಗಿ ಟ್ರೈನಿಂಗ್ ಅನ್ನು ಕೂಡ ಈತ ಪಡ್ಕೊಂಡು ಬಂದಿದ್ದಂತೆ. ಹೆಚ್ಚಿನ ವಿಚಾರಣೆಗಾಗಿ ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಏನ್ ಫೋಟೋ ನೋಡ್ತಾ ಇದ್ದೀರಿ, ಇದೇ ವ್ಯಕ್ತಿ ಸೈಯದ್ ಅಬೂಬಕರ್ ಅಂತ 28 ವರ್ಷದ ವ್ಯಕ್ತಿ. AC ರಿಪೇರಿ ಕೆಲಸ ಮಾಡಿಕೊಂಡು ಮಸೀದಿಗಳಲ್ಲಿ ಪಾಠ ಕೂಡ ಮಾಡ್ತಾ ಇದ್ದ. ಜೊತೆಗೆ ಆತ ಪಾಕಿಸ್ತಾನದ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಅನ್ನುವಂಥ ಮಾಹಿತಿ ಕೂಡ ಸದ್ಯ ಹೊರಬಿದ್ದಿದೆ.